ಸ್ನೇಹಿತರೆ ನೋಡಿ, ಈ ರೀತಿ ನಾಯಿಗಳಿಗೆ ಟಿಕ್ಸ್ ಮೈ ಮೇಲೆ ಬಂದಾಗ ಇದು ಮೊಟ್ಟೆ ಇಡ್ತವೆ. ಅದನ್ನು ನಾವು ಕಿತ್ತು ಪ್ರಯೋಜನ ಇಲ್ಲ. ಆದರೆ ಇದನ್ನು ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡಬೇಕು ಅಂದರೆ ಈ ರೀತಿಯಾದ ಒಂದು ಸ್ಪ್ರೇ ಬರುತ್ತೆ. ಫ್ರೀಡಮ್ ಸ್ಪ್ರೇ ಅಂತ, ಸ್ಪಾಟ್ ಆನ್ ಅಂತ ಸಿಗುತ್ತೆ ನಿಮ್ಗೆ. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಈ ಸ್ಪ್ರೇನ ನೀವು ಏನು ಮಾಡಬೇಕು, ಹೊಡ್ಕೊಬೇಕಂದ್ರೆ ಈ ರೀತಿಯಾದ ಸ್ನಾನ ಮಾಡಿಸ್ಬಿಟ್ಟು ಅದು ಒಣಗಿದ ಮೇಲೆ ಮಾರನೇ ದಿವಸ ಈ ರೀತಿ ಆ ಮೈಗಳಿಗೆಲ್ಲ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಎಲ್ಲೆಲ್ಲಿ ಟಿಕ್ಸ್ಗಳದ್ದು ಮೊಟ್ಟೆ ಇರುತ್ತಲ್ವ, ಆ ಎಗ್ಸ್ಗಳೆಲ್ಲ ಸಾಯ್ತವೆ. ಸೊ ಆವಾಗ ಏನಾಗುತ್ತೆ, ನಾಯಿಗಳಿಗೆ ಆ ಹುಳ ಎಲ್ಲ ಬಿದ್ದೋಗಿಬಿಡುತ್ತೆ. ಆಗ ಅದಕ್ಕೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಫ್ರೀಡಮ್ ಸ್ಪ್ರೇ. ಸೊ ನಾನೇನು ಮಾಡ್ತೀನಿ, ಆ ಸ್ಪ್ರೇನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡಲ್ಲ. ಯಾಕಂದರೆ ನಮ್ಮ ಮನೇಲಿ 12 ಜನ ಇದ್ದಾರಲ್ವ, ನಾನು ಸ್ಪ್ರೇ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಇದು ಸ್ಪಾಂಜ್ ತಗೊಂಡು ಪೂರ್ತಿ ಮೈಯೆಲ್ಲ ಒರೆಸ್ಬಿಡ್ತೀನಿ. ಯಾಕಂದರೆ ಅವರು ಒಬ್ರಿಗೊಬ್ರು ಆಟ ಆಡ್ತಾರೆ, ನೆಕ್ಕೊಳ್ತಾರೆ, ಒಬ್ರಿಗೊಬ್ರು ಅದು ಬಾಯಿಯಲ್ಲೆಲ್ಲ ಅವರು ಕಚ್ಚಲಾಡ್ತಾರೆ. ಆಟ ಆಡೋವಾಗ ಅವು ಬಾಯಿಗಳಿಗೆ ಹೋಗಬಾರ್ದು. ಸೊ ಹಂಗಾಗಿ ಈ ರೀತಿ ಎಲ್ಲ ನಾನು ಆ ಫ್ರೀಡಮ್ ಸ್ಪ್ರೇನಲ್ಲಿ ಒರೆಸ್ಬಿಟ್ಟು ನಾನು ಮಾಡಿ ಮೇಲೆ ಬಿಟ್ಬಿಡ್ತೀನಿ. ಬಿಸಿಲಿಗೆ ಒಣಕೊಳುತ್ತೆ. ಸೊ ಬಿಸಿಲಿಗೆ ಒಣಕೊಂಡಾಗ ಏನಾಗುತ್ತೆ, ಅವುಗಳಿಗೆ ಮೊಟ್ಟೆ ಆಗಿರೋದೆಲ್ಲ ಸಾಯುತ್ತೆ. ಈ ರೀತಿ ನಾವು ಟಿಕ್ಸ್ಗಳನ್ನ ಬಂದಾಗ ಕೇರ್ಲೆಸ್ ಮಾಡಬಾರ್ದು. ಇವುಗಳ ಟಿಕ್ಸ್ಗಳು ಬಂದರೆ ಬ್ಲಡ್ಡಲ್ಲಿ ವೈಟ್ ಪ್ಲೇಟ್ ಕಮ್ಮಿ ಆಗುತ್ತೆ. ವೈಟ್ ಪ್ಲೇಟ್ ಕಮ್ಮಿ ಆದಾಗ ಏನಾಗುತ್ತೆ, ಕಿಡ್ನಿಗೆ, ಲಿವರ್ಗೆ ಫಂಕ್ಷನ್ಗೆ ಏಟ್ ಬೀಳುತ್ತೆ. ಸೊ ಊಟ ಬಿಡ್ತವೆ, ನಾಯಿ ಸಾಯೋ ಸಾಧ್ಯತೆ ತುಂಬ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿರೋಂಥ ನಾಯಿಗಳಿಗೆ ಅಥವಾ ಬೀದಿ ನಾಯಿಗಳಿಗೆ ಊಟ ಕೊಡೋ ಸಮಯದಲ್ಲಿ ಈ ರೀತಿಯಾದ ಫ್ರೀಡಮ್ ಸ್ಪ್ರೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನೆಲ್ಲ ಕಿತ್ತಿ ನೆಲದಲ್ಲಿ ಹಾಕ್ಬಿಡಿ. ಹಾಗೆ ಅದು ಒಂದು ಬಟ್ಲಲ್ಲಿ ನೀರಿಟ್ಟು ನೀರಲ್ಲಿ ಹಾಕಿ. ನಿಮ್ಮ ಮನೆ ನಾಯಿಗಳಿಗೂ ನೀವೇ ಕಾಪಾಡಬೇಕು, ಬೀದಿ ನಾಯಿಗಳಿಗೂ ನೀವೇ ಕಾಪಾಡಬೇಕು. ನಮ್ಮದಾದ ಇದು ಕರ್ತವ್ಯ, ನಮ್ಮ ಒಂದು ಪ್ರೀತಿ.